50 ವರ್ಷದ ರಮಾದೇವಿಯ ಕೊಲೆ ಆದಾಗ 55 ವರ್ಷದ ಜನಾರ್ದನ್ ನಾಯರ್ ತನ್ನ ಹೆಂಡತಿಯ ಕೊಲೆ ಮಾಡಿದವನು ಯಾರು, ಆ ಕೊಲೆಗಾರನನ್ನು ಕಂಡಿಡ್ಕೊಡಿ ಅಂತ ಪೊಲೀಸ್ನವರಿಗೆ ಚಿತ್ರಹಿಂಸೆ ಕೊಟ್ಟಿದ್ರು. ಕೋರ್ಟಿನ ಮೆಟ್ಲೇರಿದ್ರು ಪೊಲೀಸ್ನವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ. ಸತತವಾಗಿ ಹೋರಾಟ ಮಾಡಿ 17 ವರ್ಷಗಳ ನಂತರ ಕೊಲೆಗಾರ ಪೊಲೀಸ್ನವ್ರ ಕೈಗೆ ಸಿಕ್ಕಿದಾಗ ಪೊಲೀಸ್ನವ್ರಿಗೆ ನಿಜವಾಗ್ಲೂ ಆಶ್ಚರ್ಯ ಆಗಿತ್ತು, ಇವನೇನಾ ಅಂತ. ಸೊ ಅವ್ನು ಯಾರು ಅಂತ ತಿಳ್ಕೊಬೇಕು ಅಂದರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಕ್ರೈಮ್, ಸಸ್ಪೆನ್ಸ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸು, ಟ್ರೂ ಕ್ರೈಮ್ ಇನ್ವೆಸ್ಟಿಗೇಷನ್ಸ್ ಈ ಥರದ ಸ್ಟೋರೀಸಲ್ಲಿ ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಕೇರಳದ ಪತನಾಮ್ತಿಟ್ಟು ಅನ್ನೋ ಡಿಸ್ಟ್ರಿಕ್ಟಿಗೆ ಸೇರಿದಂಥ ಪೊಲಾಡ್ ಅನ್ನೋ ಒಂದು ಊರಿನಲ್ಲಿ ಜನಾರ್ದನ್ ನಾಯರ್ ಮತ್ತು ರಮಾದೇವಿ ನಾಯರ್ ಅವರು ಜೀವನ ನಡೆಸ್ತಾ ಇರ್ತಾರೆ. ಜನಾರ್ದನ್ ನಾಯರ್ ಅವರು 55 ವರ್ಷದವರು. ಇವರು ಪೋಸ್ಟ್ ಆಫೀಸ್ನಲ್ಲಿ ಸೀನಿಯರ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ರಮಾದೇವಿ ಹೌಸ್ ವೈಫ್, ಆಕೆಗೆ 50 ವರ್ಷ. ಅವತ್ತು ಜನಾರ್ದನ್ ನಾಯರ್ ಅವರು ಸಂಜೆ 7 ಗಂಟೆ ಸಮಯಕ್ಕೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಎಷ್ಟೇ ಬಾಗಿಲನ್ನ ಬಡಿದ್ರು ರಮಾದೇವಿಯವರು ಬಾಗಿಲು ತೆಗೆಯೋದಿಲ್ಲ. ಯಾಕೆ ರಮ ಈ ಥರ ಮಾಡ್ತಾ ಇದ್ದಾಳೆ, ಯಾವತ್ತೂ ಈ ಥರ ಮಾಡಿದವಳಲ್ಲ ಅಂತ ಅಂದ್ಕೊಂಡು ಅವರಿಗೆ ಗಾಬರಿ ಆಗುತ್ತೆ. ನಿಧಾನವಾಗಿ ಅವರು ಅಲ್ಲೇ ಇದ್ದಂಥ ಒಂದು ಬಾಗಿಲ ಮೇಲೆ ವೆಂಟಿಲೇಷನ್ಗೆ ಅಂತ ಇಟ್ಟಂಥ ಒಂದು ಜಾಗದಿಂದ ತುಂಬ ಕಷ್ಟಪಟ್ಟು ಕೈ ಹಾಕಿ ಮನೆಯ ಬಾಗಿಲನ್ನ ಓಪನ್ ಮಾಡಿಕೊಂಡು, ಚಿಲ್ಕನ ಓಪನ್ ಮಾಡಿಕೊಂಡು ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದವ್ರಿಗೆ ಜೀವ ಬಾಯಿಗೆ ಬಂದಾಗ ಆಗುತ್ತೆ. ಯಾಕೆ ಅಂದರೆ ಡೈನಿಂಗ್ ಹಾಲಲ್ಲಿ ರಮಾದೇವಿಯವರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಆಕೆ ಪ್ರಾಣಪಕ್ಷಿ ಆರೋಗಿರುತ್ತೆ. ಆಕೆ ಕತ್ತುಸಿಳಿ ಯಾರೋ ಕೊಂದು ಹಾಕಿರ್ತಾರೆ. ಅವರು ರಮಾದೇವಿಯವ್ರನ್ನ ನೋಡಿದ ತಕ್ಷಣ ಆಕೆಯನ್ನು ಹಿಡ್ಕೊಂಡು ತಬ್ಬಿಡ್ಕೊಂಡು ಎಷ್ಟು ಗೋಳಾಡ್ತಾರೆ. ಆ ಗೋಳಾಟಕ್ಕೆ ಅಕ್ಕಪಕ್ಕ ಮನೆಯವರು ಬಂದು ಇವ್ರ ಗೋಳಾಟನ ನೋಡಿ ಅವ್ರ ಕಣ್ಣಲ್ಲಿ ಸಹಿತ ನೀರು ಬರುತ್ತೆ. ಅದಾದಮೇಲೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವರು ಫೋರೆನ್ಸಿಕ್ ಟೀಮ್ ಅವ್ರ ಜೊತೆ ಬಂದು ಇಲ್ಲಿ ಜಮಾಯಿಸಿದಂಥ ಜನಗಳನ್ನೆಲ್ಲ ಮನೆಯಿಂದ ಆಚೆ ಕಳಿಸಿ ಜನಾರ್ದನ್ ನಾಯರ್ ಅವ್ರನ್ನ ಸಮಾಧಾನ ಮಾಡಿ ಪಕ್ಕಕ್ಕೆ ಕೂರಿಸಿ ಅಲ್ಲಿ ಸಿಗುವಂಥ ಎವಿಡೆನ್ಸ್ಗಳನ್ನೆಲ್ಲ, ಪಾಸಿಬಲ್ ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಜೊತೆಲಿ ಫೋರೆನ್ಸಿಕ್ ಟೀಮ್ನವರು ಒಂದು ಅಚ್ಚುಕಟ್ಟಾಗಿರುವಂಥ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾರೆ ಆ ಕೇಸ್ಗೆ. ಜನಾರ್ದನ್ ನಾಯರ್ ಅವ್ರ ಹತ್ರ ಯಾರ ಮೇಲಾದರೂ ಅನುಮಾನ ಇದೆಯಾ, ಏನಾಯಿತು ಅಂತ ವಿಚಾರಿಸೋದಕ್ಕೆ ಅಂತ ಹೋದಾಗ ಜನಾರ್ದನ್ ನಾಯರ್ ಅವರು ಆಗಿದ್ದನ್ನು ಹೇಳ್ತಾರೆ. ಈ ಥರ ಬಂದೆ, ಮೇಲಿಂದ ಕೈ ಹಾಕಿ ಚಿಲ್ಕ ತೊಗೊಂಡು ನಾನು ಒಳಗಡೆ ಬಂದೆ, ಹಾಗೆ ಇಷ್ಟ ಆಗಿಬಿಟ್ಟಿತ್ತು ಅಂತ ಹೇಳಿದಾಗ ಪೊಲೀಸ್ನವ್ರು ಕೇಳೋದು ಮನೆಯಿಂದ ಏನಾದರೂ ಕಳ್ಳತನ ಆಗಿದೆಯಾ ಅಂತ. ಆವಾಗ ಜನಾರ್ದನ್ ನಾಯರ್ ಅವರು ಹೌದು, ನನ್ನ ಹೆಂಡತಿ ಮನೆಯಲ್ಲಿದ್ದಾಗ ಕೂಡ ಚಿನ್ನವನ್ನು ಹಾಕೋತಾ ಇದ್ಲು, ಆದರೆ ಈಗ ಅವಳ ಕತ್ತಲಿದ್ದಂಥ 2 ಎಳೆ ಮಾಂಗಲ್ಯದ ಚೈನು, ಓಲೆ, ಉಂಗುರಗಳು ಕಣ್ಮರೆಯಾಗಿದೆ ಅಂತ ಜನಾರ್ದನ್ ನಾಯರ್ ಹೇಳ್ತಾರೆ. ಅವಾಗ ಅವ್ರಿಗನ್ಸುತ್ತೆ ಯಾರೋ ಚಿನ್ನ ಒಡವೆಗೋಸ್ಕರ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅಂತ ಅವ್ರಿಗನ್ಸುತ್ತೆ. ಇದಾದ್ಮೇಲಿಂದ ಅಕ್ಕಪಕ್ಕ ಮನೆಯವ್ರನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಏನಾದರೂ ಸೌಂಡ್ ಕೇಳಿಸ್ಕೊಂಡ್ರ ನೀವು, ಏನಾದರೂ ಶಬ್ದ ಬಂತ ಅಂತ. ಆದರೆ ಎಲ್ಲರೂ ಹೇಳೋದು ಇಲ್ಲ, ನಾವೇನೂ ಶಬ್ದ ಕೇಳಲಿಲ್ಲ ಅಂತ. ಆದರೆ ಅದರಲ್ಲಾಗಿ ಒಂದು ಹೆಣ್ಮಗಳು ಮುಂದೆ ಬಂದು ಹೇಳ್ತಾಳೆ, ಮಧ್ಯಾಹ್ನ ಒಂದು 3-4 ಗಂಟೆ ಹೊತ್ತಿನಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಅಂತ ಬಂದಿರುವಂಥ ಒಬ್ಬ ಹುಡುಗ ಈ ಮನೆ ಹತ್ರ ಇಲ್ಲೆಲ್ಲ ಓಡಾಡ್ತಾ ಇದ್ದ ಅನುಮಾನಾಸ್ಪದವಾಗಿ, ಜೊತೆಲಿ ಯಾಕೋ ಗಾಬರಿಯಲ್ಲಿದ್ದ ಹುಡುಗ ಅಂತ ಆಕೆ ಹೇಳ್ತಾಳೆ. ಆ ಮಾತನ್ನು ಕೇಳಿಕೊಂಡು ಅದು ಯಾರು ಹುಡುಗ ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಈ ರಮಾದೇವಿಯವರ ದೇಹವನ್ನು ಪೋಸ್ಟ್ ಮಾರ್ಟಮಿಗೆ ಕಳಿಸ್ತಾರೆ. ಅಲ್ಲಿ ಗೊತ್ತಾಗೋದು ಈಕೆ ಸಾಯೋದಕ್ಕಿಂತ ಮುಂಚೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ, ತುಂಬ ಕೊಲೆ ಮಾಡೋದಕ್ಕೆ ಬಂದಂತಹ ವ್ಯಕ್ತಿಯ ಜೊತೆ ಹೊಡೆದಾಡಿದ್ದಾರೆ ರಮಾದೇವಿಯವರು ಅನ್ನೋದು. ಜೊತೆಲಿ ಆಕೆ ಕೈಯಲ್ಲಿ ಆಲ್ಮೋಸ್ಟ್ ಒಂದು 40 ಕೂದಲುಗಳು ಸಿಗಾಕೊಂಡಿರುತ್ತೆ. ಸೊ ಅದನ್ನು DNA ಟೆಸ್ಟಿಗೆ ಸಹಿತ ಕಳಿಸ್ತಾರೆ. ಈ ಕಡೆ ಈ ಕನ್ಸ್ಟ್ರಕ್ಷನ್ ವರ್ಕರ್ ಏನಿರ್ತಾನೆ ಅವನು ಈ ಕೇಸಲ್ಲಿ ಸಸ್ಪೆಕ್ಟ್ ನಂಬರ್ 1, ಆರೋಪಿ ನಂಬರ್ 1. ಇವನನ್ನು ಹುಡ್ಕೋದಕ್ಕೆ ಶುರು ಮಾಡಿದವ್ರಿಗೆ ಈತ ಆಗಲೇ ಊರು ಬಿಟ್ಟಿರೋದು ಗೊತ್ತಾಗುತ್ತೆ. ಅವನ ಹೆಸರು ಚೂಡಾಲಮುತ್ತು ಅಂತ. ಆತ ತಮಿಳ್ನಾಡಿಗೆ ಸೇರಿದವನಾಗಿರ್ತಾನೆ. ಗಾರೆ ಕೆಲಸಕ್ಕೋಸ್ಕರ ಆತ ಕೇರಳಕ್ಕೆ ಬಂದಿರ್ತಾನೆ. ಸೊ ಹೀಗಿದ್ದಾಗ ಚೂಡಾಲಮುತ್ತುನ ಹುಡುಕೊಂಡು ಅವರೆಲ್ಲ ಕಡೆ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಪೊಲೀಸ್ನವರ ಥಿಯರಿ ಏನು ಅಂತ ಅಂದರೆ ಆಕೆ ಮೈ ಮೇಲಿದ್ದಂಥ ಒಡವೆಗಳನ್ನೆಲ್ಲ ದೋಚ್ಕೊಂಡು ಚೂಡಾಲಮುತ್ತು ಊರು ಬಿಟ್ಟು ಹೋಗಿದ್ದಾನೆ, ಆತನನ್ನು ಹುಡುಕ್ಬೇಕು ಅಂತ. ಈ ಪೊಲೀಸ್ನವರ ಟೆಕ್ನಿಕ್ಸ್ ಏನೇನಿರುತ್ತೆ, ಒಡವೆಗಳನ್ನ ಮಾರೋದಕ್ಕೆ ಅಂತ ಅವ್ನು ಬರ್ತಾನೆ, ಆವಾಗ ನಾವು ಅವನ್ನ ಹಿಡಿಬೋದು ಅನ್ನೋ ಥರ ಪ್ರತಿಯೊಂದು ದಿಕ್ಕಿನಲ್ಲೂ ಪೊಲೀಸ್ನವರು ಇವರು ಚೂಡಾಲಮುತ್ತನ್ನ ಹಿಡಿಲೇಬೇಕು ಅಂತ ಓಡಾಡ್ತಿರ್ತಾರೆ. ಆದರೆ ಚೂಡಾಲಮುತ್ತು ಎಷ್ಟೇ ದಿನ ಆದರೂ ಅವ್ರ ಕೈಗೆ ಸಿಗೋದಿಲ್ಲ. ಸೊ ಇವರು ಇನ್ನೊಂದು ಆ್ಯಂಗಲಲ್ಲಿ ಹುಡ್ಕೋಣ ಅಂತ ಇವರು ಫ್ಯಾಮಿಲಿಲಿ ಏನಾದರೂ ಡಿಸ್ಪ್ಯೂಟ್ಸ್ ಇತ್ತಾ ಅಂತ ಹುಡ್ಕೋದಕ್ಕೆ ಅಂತ ಬಂದಾಗ ಜನಾರ್ದನ್ ನಾಯರ್ ತಮ್ಮ ಒಬ್ಬರು, ಆತ ಕೂಡ ತನ್ನ ಹೆಂಡತಿಯನ್ನು ಸಾಯಿಸಿ 6 ವರ್ಷಗಳ ಕಾಲ ಜೈಲಿನಲ್ಲಿದ್ದು ಬಂದಂಥ ವ್ಯಕ್ತಿ ಆಗಿರ್ತಾನೆ. ಸೊ ಜನಾರ್ದನ್ ನಾಯರ್ ತಮ್ಮನ ಮೇಲೆ ಕೂಡ ಒಂದು ಸ್ವಲ್ಪ ಡೌಟ್ ಹೋಗುತ್ತೆ. ಇವ್ರ ಫ್ಯಾಮಿಲಿಲಿ ಏನಾದರೂ ಜಗಳಗಳಿದ್ದು ಅವರು ಅಥವಾ ಒಡವೆ ಆಸೆಗೋಸ್ಕರ ಏನಾದರೂ ಅತ್ತಿಗೆಯನ್ನು ಕೊಲೆ ಮಾಡಿರ್ಬೋದು ಜನಾರ್ದನ್ ಅವ್ರ ತಮ್ಮ ಅಂತ ಆತನನ್ನು ಕೂಡ ಸಸ್ಪೆಕ್ಟ್ ನಂಬರ್ 2 ಅಂತ ಇಟ್ಕೊಂಡು ಅವನ DNA ಮ್ಯಾಚ್ ಮಾಡ್ತಾರೆ. ಆಕೆ ಕೈಯಲ್ಲಿ ಏನು ಸಿಕ್ಕಿತ್ತು ಆ ಕೂದಲುಗಳು ಆ ಟೆಸ್ಟ್ ರಿಪೋರ್ಟ್ ಜೊತೆ ಮ್ಯಾಚ್ ಮಾಡಿದಾಗ
ಜನಾರ್ದನ್ ನಾಯರ್ ತಮ್ಮ ಕೊಲೆಗಾರ ಅಲ್ಲ ಅಂತ ಗೊತ್ತಾಗುತ್ತೆ. ಆರೋಪಿಗಳ ಪಟ್ಟಿಯಿಂದ ಆತನನ್ನು ಕೈ ಬಿಡಲಾಗುತ್ತೆ. ಈಗಿದ್ದಂಥ ಆರೋಪಿ ಅಂದರೆ ಒಬ್ಬನೇ ಒಬ್ಬ, ಅವನು ಚೂಡಾಲ ಮುತ್ತು. ಅವನಿಗೋಸ್ಕರ ಎಲ್ಲ ಕಡೆ ಹುಡುಕ್ತಾಯಿದ್ರು. ಇದು ಎಷ್ಟು ದಿನ ಈ ಹುಡುಕಾಟ ಆಲ್ಮೋಸ್ಟ್ 2 ವರ್ಷಗಳ ಕಾಲ ಆಗೋಗ್ಬಿಡುತ್ತೆ. ಅದಾದಮೇಲೆ ಜನಾರ್ದನ್ ನಾಯರ್ ಅವ್ರ ಪೇಷನ್ಸ್ ಕಳ್ಕೊಂಡು ಅವರು ಕೋರ್ಟ್ಗೆ ಹೋಗಿ ಪೊಲೀಸ್ನವರು ಸರಿಯಾದ ಥರದಲ್ಲಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಹೋಗ್ತಾರೆ. ಸೊ ಕೋರ್ಟಿನ ಮೂಲಕ ಇವರೊಂದು ಆರ್ಡರ್ ತಂದು ಇದನ್ನು ಸ್ಟೇಟ್ ಕ್ರಿಮಿನಲ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಅವರು ಕೂಡ ಆಲ್ಮೋಸ್ಟ್ 1 ವರ್ಷಗಳ ಕಾಲ ಸೇಮ್ ಅದೇ ಚೂಡಾಲ ಮುತ್ತುನ ಹುಡ್ಕೋದಕ್ಕೆ ಪರದಾಡೋಗ್ತಾರೆ. ಅವ್ರು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಅವ್ರಿಗೆ ಈ ಕೇಸಲ್ಲಿ ಮಿಕ್ಕಿದ ಬೇರೆ ಎವಿಡೆನ್ಸ್ಗಳು ಸಿಗಲ್ಲ, ಬೇರೆ ಸಸ್ಪೆಕ್ಟ್ಗಳು ಸಿಗಲ್ಲ. ಅವರು ಚೂಡಾಲ ಮುತ್ತು ಹಿಂದೆನೇ ಬಿದ್ದಿರ್ತಾರೆ. ಸ್ಟೇಟ್ ಕ್ರಿಮಿನಲ್ ಬ್ರಾಂಚ್ ಅವ್ರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಹೀಗೇನೆ ಈ ಜನಾರ್ದನ್ ನಾಯರ್ ಕಾಟ ತಡಿಲಾರದೆ ಇನ್ನೊಂದು ಟೀಮ್ನ ಮಾಡ್ತಿರ್ತಾರೆ. ಅವ್ರು ಕೂಡ ಅದೇ ಚೂಡಾಲ ಮುತ್ತು ಹುಡುಕ್ತಾರೆ, ಅದು ಕೂಡ ಏನು ಪ್ರಯೋಜನ ಆಗಲ್ಲ. ಹಾಗೆ ಆಲ್ಮೋಸ್ಟ್ 14 ಟೀಮ್ಗಳನ್ನ ರಚಿಸಿ ಚೂಡಾಲ ಮುತ್ತುವನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಯಾವುದೇ ಥರದ ಒಂದು ಉಪಯೋಗ ಆಗೋದಿಲ್ಲ. ಅಲ್ಲಿ ಸಿಕ್ತಾ ಇಲ್ಲಿ ಸಿಕ್ತಾ ಇಲ್ಲಿದ್ದಾನೆ ಅನ್ನೋ ಲೀಡ್ ಸಿಕ್ಕಿದ ತಕ್ಷಣ ಪಾಪ ಇವರು ಪೊಲೀಸ್ನವ್ರು ಹೋಗ್ತಿರ್ತಾರೆ, ಅದು ಅವನಲ್ಲ ಅಲ್ಲಿಲ್ಲ ಅಂತ ಗೊತ್ತಾದ್ಮೇಲೆ ವಾಪಸ್ ಬರ್ತಿರ್ತಾರೆ. ಇದು ಹೀಗೆ ನಡೀತಾ ಇರುತ್ತೆ. ಜನಾರ್ದನ್ ನಾಯರ್ ಅವ್ರು ಕೂಡ ಪೊಲೀಸ್ನವ್ರು ಬೆನ್ನಿಂದೆ ಬಿದ್ದು ಕೋರ್ಟ್ ಮೂಲಕ ಅವ್ರಿಗೆ ಚೀಮಾರಿ ಹಾಕಿಸ್ತಾನೆ ಇರ್ತಾರೆ. ಜನಾರ್ದನ್ ನಾಯರ್ ಅವರು ಎಷ್ಟೇ ಸತತವಾಗಿ ಪ್ರಯತ್ನ ಪಟ್ಟರು ಕೊಲೆಗಾರ ಆ ಕೇಸ್ನಲ್ಲಿ ಸಿಗಾಕೊಂಡಿರೋದಿಲ್ಲ. ಸೊ ಈ ಕೇಸ್ನಲ್ಲಿ 14 ಟೀಮ್ ಬಂದರೂ ಕೂಡ 14 ಟೀಮ್ ಅವರು ಕೂಡ ಒಂದೇ ಥರ ಯೋಚನೆ ಮಾಡ್ತಾಯಿದ್ರು, ಒಂದೇ ದಿಕ್ಕಿನಲ್ಲಿ ಅವರ ತನಿಖೆ ಸಾಗ್ತಿತ್ತು. ಅದು ಚೂಡಾಲ ಮುತ್ತು ಅಷ್ಟೇ. ಅದು ಬಿಟ್ಟು ಅವರು ಬೇರೆ ಥರ ಯೋಚನೆ ಮಾಡಲೇ ಇಲ್ಲ. ಸೊ ಈ ಕೇಸ್ ನಡೆದಿದ್ದು ಮೇ 6, 2006ನೇ ಇಸ್ವಿಯಲ್ಲಿ. ಅಲ್ಲಿಂದ 2023ನೇ ಇಸ್ವಿ ತನಕನೂ ಈ ಕೇಸು ಪೆಂಡಿಂಗಲ್ಲೇ ಇರುತ್ತೆ. ಜೊತೆಲಿ ಟೀಮ್ಸ್ ಮೇಲೆ ಟೀಮ್ಸು, ಬೇರೆ ಬೇರೆ ಪೊಲೀಸ್ ಆಫೀಸರ್ಸು ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ಈ ಕೇಸು ಟ್ರಾನ್ಸ್ಫರ್ ಆಗ್ತಾನೆ ಹೋಗುತ್ತೆ. ಕೊನೆಯದಾಗಿ ಬಂದು ಇದು ನಿಲ್ಲೋದು ಇನ್ಸ್ಪೆಕ್ಟರ್ ಸುನಿಲ್ ರಾಜ್ ಅನ್ನೋ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯ ಟೇಬಲ್ ಮೇಲೆ. ಇವರು ಈ ಕೇಸ್ ಫೈಲ್ನ ಸ್ಟಡಿ ಮಾಡಬೇಕಾದ್ರೆ ಕೋರ್ಟಿನ ಕಡೆಯಿಂದ ಪೊಲೀಸ್ನವ್ರಿಗೆ ಈ ಕೇಸ್ನ ವಿಷಯದಲ್ಲಿ ತುಂಬ ಸಲ ಮುಖಭಂಗ ಆಗಿದೆ, ಚೀಮಾರಿ ಹಾಕಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಈ ಕೇಸ್ನ ಹೇಗಾದರೂ ಮಾಡಿ ನಾನು ಕಂಡುಹಿಡಿಯಲೇಬೇಕು ಅನ್ನೋ ಒಂದು ಹಠಕ್ಕೆ ಬೀಳ್ತಾರೆ ಸುನಿಲ್ ರಾಜ್ ಅವರು. ಈ ಕೇಸ್ ಫೈಲ್ನ ಕಂಪ್ಲೀಟಾಗಿ ಸ್ಟಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಫೋರೆನ್ಸಿಕ್ ಟೀಮ್ ಅವರು ಆ ಕೊಲೆ ಏನು ನಡೆದಿತ್ತು, ಆಗೇನು ಪ್ರೊಫೈಲಿಂಗ್ ಮಾಡಿದ್ರಲ್ಲ, ಅದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಪ್ರತಿಯೊಂದನ್ನು ಸುನಿಲ್ ರಾಜ್ ಅವರು ಓದಬೇಕಾದ್ರೆ ಅವರಿಗೆ ಎಲ್ಲ ಕಣ್ಣು ಮುಂದೆ ಬಂದಾಗ ಆಗ್ತಾಯಿತ್ತು. ಜೊತೆಲಿ ಆ ಫೋಟೋಗ್ರಾಫ್ಸ್ನ ನೋಡಬೇಕಾದ್ರೆ ಅವರೇ ಕ್ರೈಮ್ ಸೀನಲ್ಲಿ ಇದ್ದೀನಿ ಅನ್ನೋ ಅಷ್ಟು ಒಂದು ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇತ್ತು ಅವ್ರಿಗೆ. ಆ ಎಕ್ಸ್ಪೀರಿಯನ್ಸ್ ಸುನಿಲ್ ರಾಜ್ ಅವ್ರಿಗೆ ಬರ್ತಾಯಿತ್ತು. ಅದೇ ಎಕ್ಸ್ಪೀರಿಯನ್ಸಲ್ಲಿ ಸುನಿಲ್ ರಾಜ್ ಅವ್ರಿಗೆ ಒಂದು ಡೌಟ್ ಬರುತ್ತೆ. ಆ ಡೌಟು ಇಲ್ಲಿ ತನಕ ಬಂದಂಥ 14 ಪೊಲೀಸ್ ಟೀಮ್ ಅವ್ರಿಗೂ ಆ ಡೌಟ್ ಬಂದಿರೋದಿಲ್ಲ. ಸೊ ಆ ಡೌಟ್ ಮೇಲೆ ಸುನಿಲ್ ರಾಜ್ ಅವರು ಒಂದು ಅದ್ಭುತವಾಗಿರುವಂಥ ಕೆಲಸ ಮಾಡ್ತಾರೆ. ಸುನಿಲ್ ರಾಜ್ ಅವ್ರಿಗೆ ಈ ಡೌಟ್ ಬಂದ ತಕ್ಷಣ ಅವರು ಇನ್ನೊಂದು ಟೀಮ್ನ ರಚನೆ ಮಾಡ್ತಾರೆ. ಈ ಕೇಸ್ನ ವಿಷಯದಲ್ಲಿ ರಚನೆ ಆದಂಥ 15ನೇ ಟೀಮ್ ಇದಾಗಿರುತ್ತೆ. ಆ ಟೀಮ್ನಲ್ಲಿ 15 ಜನ ಇರ್ತಾರೆ. ಜೊತೆಲಿ ಅವರು ಎಲ್ಲ ಒಂದು ಪ್ಲ್ಯಾನನ್ನು ಮಾಡ್ಕೋತಾರೆ. ಆ ಪ್ಲ್ಯಾನ್ ಪ್ರಕಾರವಾಗಿ ಅವರು ಮೊದಲು ಜನಾರ್ದನ್ ನಾಯರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈ ಮಧ್ಯದಲ್ಲಿ ಈ ಕೊಲೆ ಆಗಿ 2 ವರ್ಷಗಳ ನಂತರ ಜನಾರ್ದನ್ ನಾಯರ್ ಏನು ಮಾಡಿರ್ತಾರೆ, ತಾವು ವಾಸ ಇದ್ದಂಥ ಆ ಮನೆಯನ್ನು ಬೇರೆಯವ್ರಿಗೆ ಮಾರಾಟ ಮಾಡಿರ್ತಾರೆ. ಆ ಮನೆಯನ್ನು ಕೊಂಡುಕೊಂಡವರು ಆ ಮನೆಯನ್ನು ಹೊಡೆದು ಆ ಮನೆ ಜಾಗದಲ್ಲಿ ಬೇರೆ ಮನೆಯನ್ನು ಕಟ್ಕೊಂಡಿರ್ತಾರೆ. ಸೊ ಜನಾರ್ದನ್ ನಾಯರ್ ಅವರು ಇದೆಲ್ಲ ಆದಮೇಲೆ ಒಬ್ಬರೇ ಇನ್ನೇನಂತ ಇರ್ತಾರೆ ಅಂತ ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಟು ಅವ್ರಿಗೆ ಆ ಊರಿನಲ್ಲಿ ಇದ್ದಂಥ ಪೊಲಾಡ್ನಲ್ಲಿ ಇದ್ದಂಥ ಮನೆಯನ್ನು, ಆಸ್ತಿಯನ್ನೆಲ್ಲ ಮಾರಿ ಅವರು ತ್ರಿಶೂರಲ್ಲಿದ್ದಂಥ ತಮ್ಮ ಮಗನ ಜೊತೆ ಹೋಗಿ ಜೀವನ ಮಾಡ್ತಿರ್ತಾರೆ. ಸೊ ಈಗ ಸುನಿಲ್ ರಾಜ್ ಅವರು ತ್ರಿಶೂರ್ಗೆ ಹೋಗಿ ಜನಾರ್ದನ್ ನಾಯರ್ ಅವ್ರನ್ನ ವಿಚಾರಿಸೋದಕ್ಕೆ ಅಂತ ಹೋದಾಗ ಜನಾರ್ದನ್ ನಾಯರ್ ಅವರು ನನ್ನ ಹೆಂಡತಿಯ ಕೊಲೆಗಾರ ಸಿಕ್ನಾ, ನಿಮ್ಗೇನಾದರೂ ಕ್ಲೂ ಸಿಕ್ತಾ ಅಂತ ಕೇಳ್ತಾರೆ. ಸುನಿಲ್ ರಾಜ್ ಅವರು ಹೌದು ಒಂದು ಕ್ಲೂ ಸಿಕ್ಕಿದೆ, ದಯವಿಟ್ಟು ನೀವು ಬಂದು ಇದನ್ನು ನೋಡಬೇಕು ಅಂತ ಹೇಳ್ತಾರೆ. ಸುನಿಲ್ ರಾಜ್ ಅವ್ರ ಜೊತೆ ಬಂದಾಗ ಜನಾರ್ದನ್ ನಾಯರ್ ಅವ್ರನ್ನ ಕೂರಿಸ್ಕೊಂಡು ಅವತ್ತೇನಾಯಿತು ಒಂದ್ಸಲ ಹೇಳಿ ಅಂತ ಕೇಳ್ತಾರೆ ಸುನಿಲ್ ರಾಜ್ ಅವರು. ಸೊ ಆಗ ತಡಬಡಾಯಿಸೋದಕ್ಕೆ ಶುರು ಮಾಡ್ತಾರೆ ಜನಾರ್ದನ್ ಅವರು. ಸುನಿಲ್ ರಾಜ್ ಅವರು ಸಮಾಧಾನ ಮಾಡ್ತಾರೆ, ಏನೋ ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್, ವಯಸ್ಸಾಗಿದೆ, 70 ವರ್ಷ ಆಗಿದೆ, ಆಲ್ಮೋಸ್ಟು 16 ವರ್ಷಗಳು ಕಳೆದೋಗಿದೆ ಆಗಲೇ ಈ ಕೇಸೆಲ್ಲ ಆಗಿ. ನಿಮಗೂ ಕೆಲವೊಂದು ಕನ್ಫ್ಯೂಷನ್ಸ್ ಆಗ್ಬೋದು, ಇಲ್ಲ ಮರ್ತು ಹೋಗಿರ್ಬೋದು ವಯೋಸಹಜವಾಗಿ. ಸೊ ಡೋಂಟ್ ವರಿ, ನಿಧಾನವಾಗಿ ನೆನೆಸ್ಕೊಂಡು ಹೇಳಿ ಅಂತ ಹೇಳ್ತಾರೆ. ಸೊ ಸುನಿಲ್ ರಾಜ್ ಅವರು ಈ ಥರ ಪಾಸಿಟಿವ್ ಆಗಿ ಮಾತಾಡಿ ನೋಡಿ ಜನಾರ್ದನ್ ಅವರು ಸಮಾಧಾನವಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. 2-3 ಸಲ ಕೇಳಿದಾಗ್ಲೂ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಟೇಟ್ಮೆಂಟ್ಸ್ನ ಕೊಡೋದಕ್ಕೆ ಜನಾರ್ದನ್ ನಾಯರ್ ಅವರು ಶುರು ಮಾಡ್ತಾರೆ.
ಸರಿ ಆಯಿತು ಬನ್ನಿ ಹೋಗಲಿ ಪರವಾಗಿಲ್ಲ, ನಿಮಗೂ ಪಾಪ ಅರಳು ಮರಳು ಅನ್ನಂಗೆ ಆಗಿದೆ, ಇನ್ನು ಮುಂದೆ ಒಂದು ಎವಿಡೆನ್ಸ್ ಇದೆ, ಅದೊಂದನ್ನು ನೀವು ನೋಡಿಬಿಟ್ಟು ಹೇಳಿಬಿಡಿ, ಅದಾದಮೇಲಿಂದ ನೀವು ಹೋಗ್ಬೋದು ಅಂತ ಸುನಿಲ್ ರಾಜ್ ಅವರು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಜಾಗಕ್ಕೆ ಕರ್ಕೊಂಡು ಹೋದ ತಕ್ಷಣ ಜನಾರ್ದನ್ ನಾಯರ್ ಅವರು ಬೆವರೋದಕ್ಕೆ ಶುರುವಾಗ್ತಾರೆ. ಜನಾರ್ದನ್ ನಾಯರ್ ಅವರ ಎದುರುಗಡೆ ಅವರ ಮನೆಯ ಬಾಗಿಲು ಏನಿತ್ತು ಅದೇ ಥರದ ಬಾಗಿಲು, ಅದ್ರ ಮೇಲಿದ್ದಂಥ ವೆಂಟಿಲೇಷನ್ಗೆ ಬಿಟ್ಟಂಥ ಜಾಗ, ಆ ಮನೆಯ ಮುಂದಿನ ಭಾಗ ಏನಿತ್ತು ಅದೇ ಥರದ ಒಂದು ಬಾಗಿಲು, ಆ ವೆಂಟಿಲೇಷನ್ ಜಾಗ, ಒಂದಷ್ಟು ಗೋಡೆ, ಪ್ರತಿಯೊಂದನ್ನು ಕಟ್ಟಿ ಬಿಟ್ಟಿದ್ದಾರೆ. ಸೊ ಸುನಿಲ್ ರಾಜ್ ಅವರು ಮೇಸ್ಟಿಯನ್ನು ಹಿಡಿದು ಆ ಹಳೆಯ ಫೋಟೋಗಳನ್ನ ತೋರಿಸಿ ಇದೇ ಥರದ ಫ್ರಂಟ್ ಎಲಿವೇಷನ್ನು ಮುಂಭಾಗ ಮಾತ್ರ ನನಗೆ ಕಟ್ಕೊಡ್ಬೇಕು ಅಂತ ಸುನಿಲ್ ರಾಜ್ ಅವರು ಕೇಳ್ಕೊಂಡಿರ್ತಾರೆ. ಅದೇ ಥರ ಒಂದು ಮನೆಯ ಮುಂಭಾಗ ಮಾತ್ರ ಕಟ್ಟಿ ಬಿಟ್ಟಿರ್ತಾರೆ. ಅದನ್ನು ಜನಾರ್ದನ್ ನಾಯರ್ ಅವರು ನೋಡಿದ ತಕ್ಷಣ ಬೆವರೋದಕ್ಕೆ ಶುರು ಮಾಡ್ತಾರೆ. ಸುನಿಲ್ ರಾಜ್ ಅವರು ಹೇಳೋದು, ಅಂಕಲ್ ನೀವು ಅವತ್ತು ಏನು ಮಾಡಿದ್ರಿ, ಹೇಗೆ ಬಾಗಿಲು ತೆಗೆದು ಒಳಗಡೆ ಹೋದ್ರಿ ಅನ್ನೋದನ್ನ ಒಂದೇ ಒಂದು ಸಲ ಡೆಮೋ ತೋರಿಸಿ ಅಂತ ಕೇಳ್ತಾರೆ. ನಾಯರ್ ಅವರು ಹಿಂಜರಿಯೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಅವಾಗೇನೋ ವಯಸ್ಸಿತ್ತು ಮಾಡಿದೆ, ಆದರೆ ಈ 70 ವರ್ಷದ ಮುದುಕ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂಕಲ್ ಒಂದೇ ಒಂದು ಸಲ ಟ್ರೈ ಮಾಡಿ, ನಾವೆಲ್ಲ ಸಹಾಯ ಮಾಡ್ತೀವಿ ನಿಮಗೆ, ನೀವು ಟ್ರೈ ಮಾಡಿ ಅಂತ ಸುನಿಲ್ ರಾಜ್ ಅವರು ಅವ್ರಿಗೆ ಹುರಿದುಂಬಿಸೋ ಹಾಗೆ ಮಾಡ್ತಾರೆ. ಆದರೆ ಹೆದರ್ಕೊಂಡು ಜನಾರ್ದನ್ ನಾಯರ್ ಅವರು ತುಂಬ ಟ್ರೈ ಮಾಡ್ತಾರೆ. ಬಟ್ ಅವ್ರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅವ್ರಿಗೆ ಆ ಚಿಲ್ಕ ಸಿಗೋದೇ ಇಲ್ಲ, ಚಿಲ್ಕ ಓಪನ್ ಆಗೋದೇ ಇಲ್ಲ. ಸುನಿಲ್ ರಾಜ್ ಅವರು ಹೋಗಲಿ ಬಿಡಿ ಪಾಪ ವಯಸ್ಸಾಯಿತು ಹೋಗ್ಬನ್ನಿ ಅಂತ ಅವರು ಕಳಿಸ್ಕೊಡ್ತಾರೆ. ಸೊ ಇದಾದಮೇಲಿಂದ ರಮಾದೇವಿ ಕೈಯಲ್ಲಿ ಸಿಕ್ಕಂತಹ ಕೂದಲು DNA ರಿಪೋರ್ಟ್ ಏನಿರುತ್ತೆ ಅದನ್ನ ಇಟ್ಕೊಂಡು ಆ ರಿಪೋರ್ಟಿನ ಜೊತೆ ಜನಾರ್ದನ್ ಅವರ ರಿಪೋರ್ಟನ್ನು ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿದಾಗ ಪರ್ಫೆಕ್ಟ್ ಮ್ಯಾಚ್ ಆಗಿ ಸಿಗುತ್ತೆ. ಅದು ಅಲ್ಲಿಗೆ ಕೊಲೆಗಾರ ಜನಾರ್ದನ್ ನಾಯರ್ ಅನ್ನೋದು ಸುನಿಲ್ ರಾಜ್ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ತನಕ ಬಂದಂಥ 14 ಟೀಮಲ್ಲಿದ್ದಂಥ ಯಾವೊಬ್ಬ ಪೊಲೀಸ್ ಆಫೀಸರ್ಗೂ ಇದೊಂದು ಅಂಶ ಅವ್ರ ತಲೆಗೆ ಬಂದಿರೋದಿಲ್ಲ. ಅಷ್ಟು ಮೇಲಿಂದ ಈ ಚಿಲ್ಕ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸುನಿಲ್ ರಾಜ್ ಅವ್ರಿಗೆ ಆ ಫೋಟೋ ನೋಡಿದ ತಕ್ಷಣ ಅನಿಸಿರುತ್ತೆ. ಆದ್ರೂ ಹೇಗೆ 55 ವರ್ಷದ ಜನಾರ್ದನ್ ನಾಯರ್ ಅವತ್ತು ರಾತ್ರಿ ಈ ಕದವನ್ನು ತೆಗೆದು ಹೋದ್ರು ಅನ್ನೋದು ಗೊತ್ತಾಗಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಅವರು ಮೇಸ್ತ್ರಿಯನ್ನು ಹಿಡಿದು ಸೇಮ್ ಅದೇ ಥರ ಎಷ್ಟು ದಪ್ಪ ಇತ್ತು, ಎಷ್ಟು ಗೋಡೆ ಎಷ್ಟು ದಪ್ಪ ಇತ್ತು, ಎಷ್ಟು ಎತ್ತರದಲ್ಲಿತ್ತು ಅಂತ ಫೋರೆನ್ಸಿಕ್ ಟೀಮ್ ಅವ್ರು ಏನು ರೆಕಾರ್ಡ್ ಮಾಡಿದ್ರು ಸೇಮ್ ಎಲ್ಲ ಡಿಟ್ಟೋ ಹಾಗೆ ಕಟ್ಟಿಸಿ ಜನಾರ್ದನ್ ನಾಯರ್ ಅವ್ರನ್ನ ಬಿಟ್ಟಿರ್ತಾರೆ. ಆದರೆ ಜನಾರ್ದನ್ ನಾಯರ್ ಅವರು ಅಲ್ಲಿ ಸೋತು ಹೋಗ್ತಾರೆ. ಸೊ ಇದರಿಂದ ಜನಾರ್ದನ್ ನಾಯರ್ ಅವರೇ ಕೊಲೆಗಾರ ಅನ್ನೋದು ಸುನಿಲ್ ರಾಜ್ ಅವರಿಗೆ ಗೊತ್ತಾಗಿ ಇನ್ನಷ್ಟು ಆ್ಯಡೆಡ್ ಎವಿಡೆನ್ಸ್ಗಳು ಬೇಕು ಅನ್ನೋ ಕಾರಣಕ್ಕೆ DNA ಟೆಸ್ಟ್ ಜೊತೆ ಮ್ಯಾಚ್ ಮಾಡಿದಾಗ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದಾದಮೇಲಿಂದ ಜನಾರ್ದನ್ ನಾಯರ್ ಅವ್ರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಮೊದಲು ಇಲ್ಲ ಆಗಿಲ್ಲ ಈಗಿಲ್ಲ ಅಂತಿದ್ದವರು ನಿಧಾನವಾಗಿ ಸೋಲೊಪ್ಕೋತಾರೆ. ಹೌದು ನಾನೇ ನನ್ನ ಹೆಂಡತಿಯನ್ನು ಕೊಂದಿದ್ದು ಅಂತ. ನನ್ನ ಹೆಂಡತಿ ತುಂಬ ರೂಪವಂತೆ, ನೋಡೋದಕ್ಕೆ ತುಂಬ ಮುದ್ದಾಗಿದ್ಲು. ನನಗೆ ಯಾಕೋ ಗೊತ್ತಿಲ್ಲ ಅವಳ ಮೇಲೆ ಯಾವಾಗಲೂ ಡೌಟ್ ಇತ್ತು. ಸೊ ಈ ಡೌಟಿಂದ ನಾನು ಯಾವಾಗಲೂ ಅವಳ ಜೊತೆ ಜಗಳ ಮಾಡ್ತಾ ಇದ್ದೆ, ಅವಳು ಕೂಡ ಯಾವಾಗಲೂ ನನ್ನ ಜೊತೆ ಜಗಳ ಆಡ್ತಾ ಇದ್ಲು. ಈ ಜಗಳ ಒಂದು ದಿನ ಸಾಯಿಸೋ ಮಟ್ಟಕ್ಕೆ ಹೋಗೇ ಬಿಡ್ತು. ಇವಳನ್ನ ಸಾಯಿಸಬೇಕು ಅಂತ ತುಂಬ ಸಲ ಅನ್ನಿಸ್ತಾ ಇತ್ತು. ಆದರೆ ಗೌರ್ಮೆಂಟ್ ಕೆಲಸ ಹೋಗ್ಬಿಡುತ್ತೆ, ಮಕ್ಳಿಗೆ ಏನಂತಾರೆ, ಸಮಾಜ ಏನನ್ನುತ್ತೆ ಅಂತ ತುಂಬ ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಕೆಲವೊಂದು ಸಿನಿಮಾಗಳನ್ನ ನೋಡಿ ಒಂದು ಪ್ಲ್ಯಾನ್ನ ರೆಡಿ ಮಾಡಿಕೊಂಡೆ. ಆ ಪ್ಲ್ಯಾನ್ ಥರಾನೇ ನಾನು ಅವಳು ಕೊಲೆ ಮಾಡಿ ಅವಳ ಮೈ ಮೇಲಿದ್ದಂಥ ಒಡವೆಗಳನ್ನೆಲ್ಲ ಎತ್ಕೊಂಡೋಗಿ ಬಾವಿಗೆ ಬಿಸಾಕ್ಬಿಟ್ಟೆ. ಸಾಯಿಸೋಕ್ಕೆ ಉಪಯೋಗಿಸಿದಂಥ ಚಾಕುವನ್ನು ಕೂಡ ನಾನು ಬಾವಿಗೆ ಬಿಸಾಕ್ಬಿಟ್ಟೆ. ಇದರಿಂದ ವೆಪನ್ ಕೂಡ ಸಿಗಲಿಲ್ಲ, ಆಕೆ ಮೈ ಮೇಲಿದ್ದ ಒಡವೆಗಳು ಕೂಡ ಸಿಗಲಿಲ್ಲ ಅಂತ ಪೊಲೀಸ್ನವ್ರ ಮುಂದೆ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಸುನಿಲ್ ರಾಜ್ ಅವರು ಕೊಲೆ ಮಾಡಿದ್ದು ನೀವೇ ಹಾಕ್ಬಿಟ್ಟು ಯಾಕೆ ಅಷ್ಟು ಸಲ ಕೋರ್ಟ್ ಮುಂದೆ ಹೋಗಿ ಕೊಲೆಗಾರನನ್ನು ಹುಡುಕ್ತಾ ಇಲ್ಲ ಅಂತ ನೀವು ಯಾಕೆ ಅಷ್ಟೊಂದು ದುಂಬಾಲು ಬಿದ್ದಿರಿ ಪೊಲೀಸ್ನವ್ರಿಗೆ ಕೋರ್ಟ್ ಮುಂದೆ ಅಂತ ಕೇಳ್ತಾರೆ. ಆವಾಗ ನಾನು ಅಷ್ಟೊಂದು ಮಾಡಲಿಲ್ಲ ಅಂತ ಅಂದಿದ್ರೆ ಪೊಲೀಸ್ನವರು ನನ್ನ ಮೇಲೆ ಡೌಟ್ ಪಟ್ಬಿಡೋರು. ಈಗ 17 ವರ್ಷಗಳ ನಂತರ ಸಿಗಾಕೊಂಡ್ರು ನಾನು ಅವತ್ತೇ ಸಿಗಾಕೋತಾ ಇದ್ದೆ. ನಾನು ಅಷ್ಟು ಹಿಂಸೆ ಮಾಡಲಿಲ್ಲ ಪೊಲೀಸ್ನವ್ರಿಗೆ ಅಂದಿದ್ದಿದ್ರೆ ಪೊಲೀಸ್ನವರು ಅವಾಗಲೇ ನನ್ನ DNA ಸ್ಯಾಂಪಲ್ನ ಮ್ಯಾಚ್ ಮಾಡಿ ನನ್ನನ್ನು ಹಿಡಿದಾಕಿರೋರು. ನಾನು ಅಷ್ಟೊಂದು ದುಂಬಾಲ್ ಬಿದ್ದಿದ್ದಕ್ಕೇ ನಾನು ಇಷ್ಟು ದಿನ ಬಸವಾಗಿದ್ದು. ಜೊತೆ ಯಾರೇ ಪೊಲೀಸ್ನವ್ರು ಬಂದರು ನನ್ನ ಎಫರ್ಟ್ ಎಲ್ಲ ಹಾಕಿ ನಾನು ಒಂದು ವಿಷಯನ ಅವ್ರ ತಲೆಗೆ ತುಂಬ್ತಾ ಇದ್ದೆ. ಅದೇನು ಅಂದರೆ ಆರೋಪಿ ಚೂಡಾಲಮುತ್ತು, ಅವನ್ನ ಹುಡುಕಬೇಕು ಅನ್ನೋದು. ಇದನ್ನು ನಾನು ಅವ್ರಿಗೆ ಫೀಡ್ ಮಾಡ್ತಾ ಇದ್ದೆ. ಅವರು ಕೂಡ ಅಷ್ಟೇ, ನಾನು ಏನು ಹೇಳ್ತೀನಿ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡು ಬರೀ ಅವರು ಚೂಡಾಲಮುತ್ತುನೇ ಹುಡುಕ್ತಾ ಇದ್ರು ಹೊರತು ಬೇರೆ ಇನ್ಯಾರೂ ಹುಡುಕ್ತಾ ಇರಲಿಲ್ಲ. ಆದರೆ ನೀವು ತುಂಬ ಇಂಟೆಲಿಜೆಂಟ್ ಇದ್ದೀರಾ, ಶಬಾಷ್ ಅಂತ ಅಂತಾರಂತೆ ಜನಾರ್ದನ್ ನಾಯರು. ಸೊ ಇದಾಗಿತ್ತು ರಮಾದೇವಿಯವರ ಕೊಲೆ ಕೇಸು. 17 ವರ್ಷದ ನಂತರ ಸಿಗಾಕೊಂಡಂಥ ಜನಾರ್ದನ್ ನಾಯರ್ ಕೇಸು. ಸೊ ಈ ಕೇಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ನಮಸ್ಕಾರ.